1 2 3 4 ಯಾರಿ ಬಲು ಪ್ರೇತಾತ್ಮ. ಭಾರಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು ಈಗ ಕಬಕ ಪುತ್ತೂರು ಪ್ರವೇಶಿಸಲಿದೆ. ಬಾಗಿಲುಗಳು ಬೆಳಕ್ಕೆ ತಿರುಗಲಿದೆ. ತಿರುಗಲಿಗೆ ತೆರೆಯಲಿದೆ ಅಂಚತ್ತು ಕೆಟ್ಟಿನ ಆಲ್ ತಗೊಂಡಿನ ಅದಲ್ಲ. ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ. ರೈಲು ಹತ್ತುವ ಮತ್ತು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿರಲಿ. ಥ್ಯಾಂಕ್ಸ್. ಇವತ್ತು ಫಸ್ಟ್ ಡೇ ಬರ್ತಾ ಇರೋದು ವಿಸ್ಟಾಡೋಮ್ ಟ್ರೈನ್ ಪುತ್ತೂರಿಗೆ. ಅಂದರೆ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಇವತ್ತು ಫಸ್ಟ್ ಡೇ ಶುರು ಆಗ್ತದೆ. ನೋಡೋಣ ಹೇಗಿದೆ ಅಂತ. ಅವು ಚೀಲ ಮೈಲ್ ತುತ್ತದಾಯ್ತು ಲೈ ಒಂದು ಟ್ರೈಪಾಡ್ಲ ಕೋರಿದ ಗಜ್ಪುಲ್ ಉಂಟು ರೊಟ್ಟಿಲ ಬಂತು ವಿಸ್ಟಾಡೋಮ್ ಬಂತು. ಟಿಕೆಟ್ ಹೋಯ್ತು ಅದೇ ಟಿಕೆಟ್ ಹೋಯ್ತು ಮಲ್ತೇನೆ ಚೀಲ ಉಂಟು ಬರ್ತಗ ಬೊಕ್ಕದುಗ ವಿಸ್ಟಾಡೋಮ್ ಇವಾಗಲೇ ನೋಡ್ಲಿಕ್ಕೆ ಸಿಕ್ಕಿಲ್ಲ. ನೋಡುವ. ನಾವು 4 ಜನ ಹೊರಟಿದ್ದೀವಿ ವಿಸ್ಟಾಡೋಮ್ ನೋಡೋಕ್ಕೆ. ಇವತ್ತು ಅದ್ರಲ್ಲಿ ಹೋಗಲ್ಲ. ಇವತ್ತು ಸಕಲೇಶ್ಪುರದಲ್ಲಿ ಸ್ಟೇ ಆಗಿ ನಾಳೆ ರಿಟರ್ನ್ ಬರೋದು. ನಾಳೆ ರಿಟರ್ನ್ ಬರುವಾಗ ವಿಸ್ಟಾಡೋಮ್ ಅಲ್ಲೇ ಬರೋದು. ಅವಾಗ ಫುಲ್ ಅದರ ವ್ಯೂ ತೋರಿಸ್ತೀನಿ. ಇವಾಗ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಸುಬ್ರಹ್ಮಣ್ಯದಲ್ಲಿ ಸ್ಟಾಪ್ ಆಗಿದೆ. ಮಾನೆ ಕಲ್ಲಡ್ಕ ಬೀಚ್ ರೋಡ್ ದೂರನಾ ಕಲ್ಲಡ್ಕ ಬಳೆ ಓಡ್ಲಿ ಕಾಪಿ ಮದ್ರೋಡೆ ಪಯಣ ಶುರುವಾಗಿದೆ. ಅರಳಿ ಸಾಗಿದೆ ನಿನ್ನ ಪ್ರೀತಿಗೆ. ಎಂಚಿ ಸ್ವರಾಯ ಗೋಪಾಲನ್ನ ಆಕಾಶ್. ಓ ಮೈ ಗಾಡ್ ದಾದ ವ್ಯೂ ಯಾ ஒரு பல முள்துளைக்கு போடியா வந்து வர. ಹೊರತಿರ್ಲ ಏಪಯ ಉಂತವೆ ಟ್ರೈನ್. ರೈಲು ಈಗ ಎಡೆಕುಮಾರಿ ತಲುಪಿದೆ. ಊರ ಇನ್ಯಾಗರ್ಕ ಗಾರ್ಲೆ ತಮ್ಮ ಸ್ವಿಮ್ಮಿಂಗ್ ಗೋಲ್ಡ್ ಪೊನ್ನೋಲು ಬಿಕಿನಿ ಆಡ್ದ ಸಾಗು ನೀರು ಬರೋದುಂಡ್ಯಾ. ಸ್ವರ್ಗ ಅಂದ್ರೆ ಟೀ ಮಳೆ ಓಪನ್ ದೋಷ ಉಳೆ ಹೋದಾರ ಕಣ ಟಕ್ಕ ಕಾಲು ಉಂಡಿ ಆಕರ್ಷ ఒక నన్ను ఎడుతుంపు పోండి తాలేజోళ్ళు కట్టువతుంది ఈ ట్రైన్ ಮಾಡ್ತೇನೆ ಇಷ್ಟ ಬರ್ತಾನ ಯಜಮಾನ ಫಿಲ್ಮ್ ಮಾಡ್ತಾನ ಒಂದು ಪ್ರೋಗ್ರಾಮ್ ಅನ್ನಾಗ ಸ್ಟೇಜಿಗೆ ಬೆಲಕಾಯಿ ಹೋಗ್ಬೇಕು. ನಮ್ಮ ತಂಡ ಸಕಲೇಶ್ಪುರಗೆ ರೀಚ್ ಆದಾಗ ಶಾಕ್ ಆದಿತ್ತು. ಅದು ಏನಂತ ಆಮೇಲೆ ನೋಡೋಣ. ದುಬೂರ ಪಟ್ಲನ ಜಾಗ ಐತೆ ಅಜ್ಜಿರ್ನ ಗೇನಿಗೊರ್ದು ಊರ ಪೋಯ್ನದ ನಾನು ಅಜ್ಜಿರ ಅದು ಗೇನಿಗೊರ್ನೆ ಗೇನಿಗೊರ್ದು 6 ಇಂಗ್ಲೆಂಡ್ ಸೆಟ್ಲ್ ಆಯ್ರು ವಾಪಸ್ ಬಂದಾಗ ಉಳುವವನೇ ಒಳ ದೊಡ್ಡ ಬಂಡೆ
ಆತು ಬರ್ತಾನಾಗ ಏಟ್ ಎಕರೆ ಐತಿ ಬಡ್ಲ ಎಕರೆ ಖಾಲಿ ಒಂದು ವಿಸ್ಟಾಡೋಮ್ ಟ್ರೈನ್ ನೋಡೋಕ್ಕೆ ಪುತ್ತೂರಿಂದ ಸಕಲೇಶ್ಪುರವರೆಗೂ ಬಂದಿದ್ದೀವಿ. ಬೇರೆ ಏನು ಕೆಲಸ ಇಲ್ಲ ಸೀರಿಯಸ್ಲಿ. ಇವತ್ತು ನಮಗೆ ಸಂಡೇ ಇವತ್ತು ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ನಾಳೆ ಅಂದರೆ ಮಂಡೇ ರಿಟರ್ನ್ ಬರ್ತಾ ಇದ್ದೀವಿ. ಬಡ್ಲೆ ಈ ಬಡ್ಲೆ ಕಾಸು ಕೊಡ್ತಾರಲ್ಲ, ಕಾಸು ಕೊಡ್ ನೀನು ಪೂರ ನಮ್ಮ ಯೂಸ್ ಮಾಡ್ಕೊಡು. ಆಕಾಶ ಎ ಸಿ ಬಾಡಿಯಾ, ಎ ಸಿ ಚಿಂದು ನಾನ್ ಎ ಸಿ ಟಿ ವಿ ಬಾಡಿಯಾ ಪಿಕ್ಚರ್ ವಾ ಶಾಬಾಸ್. ಒಂದು ಸುರುಕು ನಮ್ಮ ಕಾಜಿಪು ಪೊಲೀಸರು ಅಲ್ಲ ದೀಕ್ಷಿತ್ ರೈ ಅವರ ಕೊಡುಗೆ ದೀಕ್ಷಿತ್ ರೈ ಅಮ್ಮ ಮಲ್ತು ಕೊಡ್ತೀನಿ ಎಂದು ಪುಲಿ ಚಿಕನ್ ಪುಲಿ ಮುಂಚಿಲ ರೊಟ್ಟಿ ಅಂಗಡಿ ಕರತೀನಿ. ಸ್ಟಾರ್ಟ್ ಕಾಲಿನ ಸಾಹಿತ್ಯ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಲಲು ಸಾಧ್ಯವೇ. ತುಂಬಾ ಚೆನ್ನಾಗಿ ಆಡಿದ್ದೀರಾ ಯಜ್ಞೇಶ್ ಅವರೇ. ಮೇಲೆ ಸೇರಿದೆ ಒಲ್ಲೆಗಿನಿಯ ಮುಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನು ಮೋಜಿದು ಏನೇನು ಮೋಜಿದು. ಜಾರಿಬಲು ಸೂಜಿ ಮಳಿ ಕಣ್ಣಬಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆದು ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಬಂದದ ಸಾಲು ಮಾತಿನರಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಒಂದದ ಸಾಲು. ಜಾನಿವಳು ಜಾರಿಬಳು ಸೂಜಿ ಮಳಿ ಕಣ್ಣಬಲು. ಪಡ್ಲಾಡು ಇಡನ್ ಟ್ಯಾಲೆಂಟ್ ಉಂಟು ಗೊತ್ತೇ ಚಲ್ಲದ ಇದು ಮ್ಯೂಸಿಕ್ ಪನ್ನಡ ಮ್ಯೂಸಿಕ್ ಓಚಿ ಮ್ಯೂಸಿಕ್ ಎಂಕ್ಲ ಬಾಯ್ಡ್ ಮನ್ಪ ಪಡ್ಲಾ ಒಂಜಿ ಡೈಲಾಗ್ ಬಣ್ಣ ಆದಿತ್ತು ಒಂಜಿ ಉಪೇತ ಪಾಪ ನನೆ ಪಾಪ ಕರ್ಮಣೆ ಮುಕ್ತ ಹೀನ ಮರಣಂ ಕ್ಷತಜ ಅನಿಷ್ಟ ಅಷ್ಟವಿಧಿ ಕಂಟಕಂ ಅಧಿಪಲ್ಲಂ ಅಧಿಕರಣಂ ಅಭ್ಯಸ್ತು ಅಸ್ತು ಅಸ್ತು ಅಧಿಕರಣ ಅಭ್ಯಸ್ತು. ಇಷ್ಟು ಜನರ ಸಾವು ಸಂಕಟ ನಿನ್ನನ್ನು ಬಿಡಲ್ಲ ಕಣ್ಣು. ಭೀಕರ ಸಾವಿಲ್ಲ ಭೀಕರ ಕಾಯಿಲೆ ಬಂದು ನೀ ನರಳಿ ಸಾಹಿತ್ಯ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ದೇಹಕ್ಕೆ ಮುಕ್ತಿ ಸಿಕ್ಕ. ಈ ಲೋಕನು ಪರಲೋಕಗಳು ಅಂತ ಪರದಾಡು ಪ್ರೇತಾತ್ಮ. ನಾವು ಸತ್ತು ಕಣ್ಣೀರು ನಿಲ್ಲುತ್ತಾ ನೀರು ಮಾಡಿ ನಿಲ್ಲುತ್ತಾ ఆయను లక్కవునా బొచ్చి హాయ్ చెప్పాడు ముగిందా ನೆಕ್ಸ್ಟ್ ನಾವು ರಿಟರ್ನ್ ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಪುತ್ತೂರು. ಸೊ ಟ್ರೈನ್ ಆಲ್ರೆಡಿ ಬಂದಿದೆ, ನಾವು ಲೇಟ್ ಇವಾಗ ಸ್ವಲ್ಪ ಲೇಟ್ ಆಯಿತು. ನಮಗೆ ಟ್ರೈನ್ ಆಲ್ರೆಡಿ ಬಂದಿದೆ. ಸೊ ಇದು ಲಗೇಜ್ ಕ್ಯಾರಿಯರ್, ಇಲ್ಲಿ ಲಗೇಜ್ ಎಲ್ಲ ಇಡ್ಬೋದು. ನಮ್ಮದೇ ಬ್ಯಾಗ್ ಎಲ್ಲ. ಇದನ್ನ ಪ್ರೆಸ್ ಮಾಡಬೇಕು, ಆವಾಗ ಇದು ರೊಟೇಟ್ ಆಗುತ್ತೆ. ಮಾಡಿ ಸೊ ಇಲ್ಲಿ ನೋಡಿ 2 ಸಾಕೆಟ್ ಬರುತ್ತೆ. ವಿಸ್ಟಾಡೋಮ್ ಟಾಯ್ಲೆಟ್ ಈ ಥರ ಇದೆ. ಲಾಸ್ಟ್ 2 ಕೋಚಸ್ನ ವಿಸ್ಟಾಡೋಮ್ ಕೋಚ್ ಅಂತ ಕರೀತಾರೆ. ಒಂದು ಚಿಪ್ಸ್ ಕೊಡಿ, ಎಷ್ಟು 20ಯಾ? ನೇಚರ್ನ ತುಂಬಾ ಇಷ್ಟಪಡ್ತೀನಿ ಅಂತಂದ್ರೆ ಬರ್ಬೋದು. ಏನಂದ್ರೆ ಇದ್ರ ಜ್ಯೂಸ್, ಟೀ, ಕಾಫಿ ಎಲ್ಲ ಸಿಗುತ್ತೆ, ಅಂದ್ರೆ ಫಿಲ್ಟರ್ ಕಾಫೀಸ್ ಎಲ್ಲ ಸಿಗುತ್ತೆ. ಸೆಲ್ಫ್ ಸರ್ವಿಸ್ ಮಾತ್ರ ನಾವೇ ಹೋಗಿ ತಗೊಂಡ್ಬೋದು. ಮೈಕ್ರೋವನ್ ಏನಾಗುತ್ತೆ ಇದ್ರಲ್ಲಿ ಬಂದ್ರೆ ಜ್ಯೂಸ್ ಕುಡಿದು ಚಿಪ್ಸ್ ತಿನ್ನಿ ಎಲ್ಲ ತಿನ್ನಿ ಏನು ಪರವಾಗಿಲ್ಲ. ಅದೇ ಕ್ಲೀನಿನೆಸ್ ನ ಮೈಂಟೈನ್ ಮಾಡಿ, ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಿ.
ಪ್ಲಾಸ್ಟಿಕ್ ಬಿಸಾಡಬೇಡಿ, ಚಿಪ್ಸ್ ಎಲ್ಲ ರ್ಯಾಪರ್ಸ್ ಎಲ್ಲ ಬಿಸಾಕ್ಬೇಡಿ. ಒಂದು ಡಸ್ಟ್ಬಿನ್ಗೆ ಹಾಕಿ ಅಂದರೆ ಬ್ಯಾಗಲ್ಲಿ ಹಾಕಿ ತಗೊಂಡೋಗಿ. ಮಾಸ್ಕ್ ನಾವು ಹಾಕೊಂಡಿದ್ದೀವಿ, ಜಸ್ಟ್ ವೀಡಿಯೋಗೋಸ್ಕರ ರಿಮೂವ್ ಮಾಡಿರೋದು. ಆ ಕಡೆ ಹೋಗುವಾಗ ಹಾಕೊಂಡೇ ಹೋಗ್ತೀವಿ. ಸೊ ಇನ್ನೊಂದು ವಿಷಯ ಗೊತ್ತಾ, ಎಲ್ಲರೂ ಹೊಸಬ್ರು ಫ್ರೆಂಡ್ ಆಗಿದ್ದಾರೆ, ಅವ್ರದ್ದೊಂದು ಒಪಿನಿಯನ್ ಕೇಳೋ ಹೇಗಿದೆ ಏನಂತ. ಒಪಿನಿಯನ್ ಹೇಳ್ಬೋದು ಸರ್ ವಿಸ್ಟಾಡೋಮ್ ಟ್ರೈನ್ ಬಗ್ಗೆ? ವಿಸ್ಟಾಡೋಮ್ ಬಗ್ಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನಾನು ಸಕಲೇಶ್ಪುರದಿಂದ ದಾವಣಗೆರೆ ವಾಪಸ್ ಹೋಗೋಣ ಅಂತಿದ್ದೆ. ಬಟ್ ನಮ್ಮ ಸ್ನೇಹಿತರು ಹೇಳಿದ್ರು ಈ ಒಂದು ಟ್ರೈನ್ ಇದೆ ಅಂತೇಳಿ. ಇಷ್ಟು ನಿಜವಾಗ್ಲೂ ನಾನು ಈ ಒಂದು ಟ್ರೈನಿಗೆ ಬರಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ನನಗೆ ತುಂಬ ಫೀಲ್ ಆಯಿತು. ಸುಮಾರು 50ಕ್ಕೂ ಹೆಚ್ಚು ಚಾನಲ್ಗಳು ಸಿಗ್ತವೆ ಈ ಒಂದು ಮಾರ್ಗದಲ್ಲಿ. ಇಲ್ಲಿ ತುಂಬ ಅನೇಕ ಫಾಲ್ಸ್ಗಳು, ತುಂಬ ಚಿಕ್ಕ ಚಿಕ್ಕ ಫಾಲ್ಸ್ಗಳು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ತುಂಬ ವಿಸ್ತಾರವಾದ ಬೆಟ್ಟ ಗುಡ್ಡ, ಆ ಒಂದು ಹಚ್ಚ ಹಸಿರು. ನಿಜವಾಗ್ಲೂ ಕರ್ನಾಟಕದಲ್ಲಿ ಇಂಡಿಯಾ ಏನು ಇದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ಲೇಸ್ಗಳಿಗಿಂತ ಉತ್ತಮವಾದ ಪ್ಲೇಸು ನಮ್ಮ ಕರ್ನಾಟಕದಲ್ಲಿದೆ. ತುಂಬ ಸಂತೋಷ ಆಗ್ತಿದೆ, ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್ సార్. మళ్ళీ ఏం చేయాలి? అది ఖుషి అప్పుడు ఇంకో ములాని లాస్ట్ వీక్ వస్తాను ఇంకొంచెం 7th ಬುಡಂತುಳಿನ అంటే నేను బెంగళూరు ఎన్నో కజినోరి ఎస్టే ఉందో ట్రావెల్స్ ఏజెన్సీ ఆయన ಮೂಲಕ ಕೂಡ ಒಂದು 3 days ಬ್ಯಾಕ್ ರಿಸರ್ವೇಶನ್ ಅಂತ ಬಿದ್ದಾಡಿ. ಆಕ್ಚುಲಿ ಊರಿಗೆ ಹೋಗ್ನಂದು ಅಂದಾಜಿದ್ನು ಈ ಟ್ರೈನ್ పోవడంతో ಆ ರಿಸರ್ವೇಶನ್ ಅಂತ ಬಿದ್ದಾಡಿ ఆయన వచ్చారు. ಖುಷಿ ಈಗ ಊರು ಬಂತು ಎರ್ಮಾಳು ಬಿದ್ದಾಡ್ನ. ಸೊ ಮಂಗಳೂರು ಬಿಟ್ಟ ಈ ಟ್ರೈನ್ ಬಿದ್ದಾಡ್ತು ಅವ್ರು ಸಿದ್ದಿ ರೀಚ್ ಆಗ್ತದೆ ಇದೆ ಖುಷಿ. మన కొరిన కాసే కదా లమోసేజి వ్యూ రెడీ ఉంది వ్యూ ಒಂಜಿ ಸರಿ ಪೋಡೆ ಬೈ ಖುಷಿ ಆಗ. ಥ್ಯಾಂಕ್ ಯು ಸೋ ಮಚ್. ಆಕರ್ಷ ನನ್ನ ಮುಗಿದು ಜಸ್ಟ್ 2 ಕಿಲೋಮೀಟರ್ 5 ಕಿಲೋಮೀಟರ್ ಅಲ್ಲ. ವಿಸ್ಟಾಡೋಮಲ್ಲಿ ಮಾತ್ರ ಗೊತ್ತಾಗೋದು ಇದು, ಅದರಲ್ಲಿ ಗೊತ್ತಾಗಲ್ಲ, ಚಾನ್ಸೇ ಇಲ್ಲ. 1 ಮಂತ್ ಆದ್ಮೇಲೆ ಸೀನ್ ಬೇರೆ. ಕರೆಕ್ಟ್ ಆದರ್ಶ ಇದು ಬ್ಲರ್ ಆಪುನ 1 ಮಂತ್ ಅನ ಪೂರಾ ಕೈ ಬಾಡ ಪೂರಾ ರಗಡಿ ಉಂಟು. ಟಿವಿ ಸ್ಕ್ರೀನ್ ದಲ್ಲ ಕದೋ ಜುನಿಯರ್. ನಿಮಗೆ ವಿಸ್ಟಾಡೋಮಲ್ಲಿ ಹೋಗಬೇಕು, ವ್ಯೂ ಎಂಜಾಯ್ ಮಾಡಬೇಕು, ಆದರೆ ಬಜೆಟ್ ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಇದೆ. ಬ್ಯಾಂಗ್ಳೂರು ಟು ಸಕಲೇಶ್ಪುರ್ ನೀವು 2nd ಕ್ಲಾಸ್ ಬುಕ್ ಮಾಡಿ, ಅಂದರೆ 2 years ಬುಕ್ ಮಾಡಿ. ಸಕಲೇಶ್ಪುರ್ ಟು ಸುಬ್ರಹ್ಮಣ್ಯ ವಿಸ್ಟಾಡೋಮ್ ಬುಕ್ ಮಾಡಿ, ಅಂದರೆ EC IRCTCಲಿ ವಿಸ್ಟಾಡೋಮ್ನ EC ಅಂತ ತೋರಿಸ್ತಾರೆ, ಅದನ್ನ ಬುಕ್ ಮಾಡಿ. ಸೊ ಎಗೇನ್ ನೀವು ಜರ್ನಿ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಸುಬ್ರಹ್ಮಣ್ಯದಿಂದ ಮ್ಯಾಂಗ್ಳೂರ್ವರೆಗೂ ಎಗೇನ್ 2 years ಬುಕ್ ಮಾಡಿ. ಸೊ ಸೇವ್ ಆಗುತ್ತೆ. ನಿಮ್ಮಲ್ಲಿ ಬಜೆಟ್ ಇದೆ ಅಂತಂದರೆ ಅದರಲ್ಲೇ ಬನ್ನಿ ವಿಸ್ಟಾಡೋಮಲ್ಲೇ. ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರ್ 1350 ಇಂದ 1400 ಒಳಗಡೆನೂ ಆಗುತ್ತೆ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಅಮೌಂಟ್. ನಮಗೆ ಸಕಲೇಶ್ಪುರದಿಂದ ನಮಗೆ ಸುಬ್ರಹ್ಮಣ್ಯ 625 to 650 ರೂಪೀಸ್ ಆಗಿದೆ ಪರ್ ಪರ್ಸನ್, ನನಗೆ ಗೊತ್ತಿಲ್ಲ. IRCTC ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಮೌಂಟ್, ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಎಷ್ಟಿದೆ ಅಂತ. ನನಗೊಂದ್ಸರಿ ವಿಸ್ಟಾಡೋಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಹೋಗಿರೋದು. ನನಗೆ ಖುಷಿ ಆಯಿತು. ವಿಸ್ಟಾಡೋಮ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಅಂದರೆ ಹೋಗ್ಬೋದು, ತುಂಬ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ. ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಷ್ಟು ದೊಡ್ಡ ವಿಷಯ ಅಲ್ಲ ಅದು, ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಅದು. ಗಿಡದಲ್ಲಿ ಒಬ್ಬ ಸಿಂಗರ್ ಇದ್ದಾನಲ್ಲ, ಅವನು ರಂಬೂಟ ಗಿಡ ನೆಡಕ್ಕಂದಿದ್ದ, ಆದರೆ ನಾನು ಹೋಗೋ ನರ್ಸರಿಯಲ್ಲಿ ರಂಬೂಟ ಗಿಡ ಸ್ಟಾಕ್ ಇಲ್ಲ. ಸೊ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಲಕ್ಷ್ಮಣ ಫಲ ನೆಟ್ಟಿದ್ದೆ, ಆದರೆ ನನ್ನ ಸಣ್ಣ ಮಿಸ್ಟೇಕಿಂದ ಅದು ಸತ್ತೋಯ್ತು. ಸೊ ನಾನು 2nd time ನೆಡ್ತಾ ಇದ್ದೀನಿ.
ಸೊ ಗೌತಮಿರ ಅಂದರೆ ನನ್ನ ಕಸಿನ್ ಅವ್ರು ಅಂದಿದ್ದು ಅವತ್ತು ನಡೋಕ್ಕೆ. ಸೊ ಬನ್ನಿ ಲಕ್ಷ್ಮಣ ಫಲನ ಇನ್ನೊಂದು ಸರಿ ನಡೋಣ. ಈ ಸರಿ ಮಾತ್ರ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ. ಜೋರು ಮಳೆ ಬರೋ ಸೀನ್ ಇದೆ. ಹೀಗೆ ಕ್ಯಾಮ್ರಾನ ಮನೇಲಿ ಇಟ್ಟು ಬಂದೆ, ಮೊಬೈಲಲ್ಲೇ ಶೂಟ್ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ ಗಿಡ, ನಮ್ಮ ಲಕ್ಷ್ಮಣ ಫಲ ಇಲ್ಲಿದೆ. ಗಿಡ ನೆಡೋ ವಿಡಿಯೋ ಮಾಡಲ್ಲ ನಾನು, ಯಾಕಂದರೆ ಜೋರಾಗಿ ಮಳೆ ಬರೋ ಸೀನ್ ಇದೆ ನೋಡಿ. ಇಫ್ ಯು ಡಿಡ್ ಎಂಜಾಯ್ ದ ವಿಡಿಯೋ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಶೇರ್ ದಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಅದನ್ನು ನೆಡೋಕ್ಕೆ. ಅಷ್ಟೇ, ವಿಸ್ಟಾಡೋಮಲ್ಲಿ ಒಂದ್ಸಲಿ ಟ್ರಾವೆಲ್ ಮಾಡಿ. ಮಳೆ ಬರೋ ಸೀನ್ ಇದೆ, ನಾನು ಮನೆಗೆ ಹೋಗ್ತೀನಿ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಯ್ ಜೈ.